ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್. ಟುಡೇ ಸ್ಪೆಷಲ್ ಏನು ಅಂದರೆ ಮೀನಿನ ಫ್ರೈ, ಬಾಂಗ್ಡೆ ಮೀನಿನ ಫ್ರೈ. ಬಾಂಗ್ಡೆ ಮೀನನ್ನ ನೋಡಿ ಫ್ರೆಂಡ್ಸ್, ಬಾಂಗ್ಡೆ ಮೀನನ್ನ ಆಲ್ರೆಡಿ ನಾವು ವಾಶ್ ಮಾಡಿ ಇಟ್ಕೊಂಡಿದ್ದೀವಿ. ಇದಕ್ಕೆ ಬೇಕಾಗಿರೋ ರೆಸಿಪಿಗಳು: ಖಾರದ ಪುಡಿ ಒಂದು 5 ಸ್ಪೂನು, ಮತ್ತು ಒಂದು 3 ಸ್ಪೂನ್ ಉಪ್ಪು, ಮತ್ತು ಅರಿಶಿನ ಪುಡಿ, ಮತ್ತು 3 ಲೆಮನ್. ಇವಾಗ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದಂತ ನಿಮಗೆ ತೋರಿಸ್ಕೊಡ್ತಿದ್ದೀನಿ. ಇವಾಗ ಆವಾಗಲೇ ತೊಗೊಂಡಿದ್ವಲ್ಲ ಖಾರ ಪುಡಿ, ಅರಿಶಿನ ಪುಡಿ, ಉಪ್ಪು, ಒಂದು ತಟ್ಟೆಗೆ ಹಾಕೊಳ್ಳೋಣ. ಮತ್ತು ಲೆಮನ್ನು ಆವಾಗಲೇ 3 ತೊಗೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಕಲಿಸ್ಕೊಬೇಕಾಗತ್ತೆ. ಮೇನ್ ಇದಕ್ಕೆ ಖಾರ ಪುಡಿ ಮತ್ತು ಲೆಮನ್ನೇ ಸೂಪರಾಗಿ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ಇದನ್ನು ಚೆನ್ನಾಗಿ ಇವಾಗ ಕಲಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಮಸಾಲೆ ಎಲ್ಲ ಆಲ್ರೆಡಿ ನಾವು ಚೆನ್ನಾಗಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀವಿ. ಇದಕ್ಕೇನೆ ಇವಾಗ ಮೀನನ್ನ ಒಂದೊಂದಾಗಿ ಹಾಕ್ಕೊಳ್ಳೋಣ. ಮೀನು ಒಳಗಡೆ ಎಲ್ಲ ಸ್ವಲ್ಪ ಮಸಾಲೆ ಹಾಕೊಂಡ್ರೆ ತುಂಬ ಟೇಸ್ಟಾಗಿ ಬರುತ್ತೆ, ಮತ್ತು ಫ್ರೈ ಚೆನ್ನಾಗೂ ಆಗುತ್ತೆ. ನೋಡಿ, ಈ ಥರ ಮಸಾಲೆನ ಕಲಿಸ್ಕೊಂಡು ಇಟ್ಕೊಬೇಕಾಗತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮಸಾಲೆ ಎಲ್ಲ ಹಚ್ಚಿದ್ದೀವಿ ಫಿಶ್ಶಿಗೆ, ಮೀನಿಗೆ. ಇದನ್ನು ನಾವಿವಾಗ ಒಂದು 1/2 ಅವರ್ ಬಿಡಬೇಕು, ಆವಾಗ ಸೂಪರಾಗಿ ಬರುತ್ತೆ. 1/2 ಅವರ್ನ ಬಿಟ್ಟು ಆಮೇಲೆ ಇದನ್ನು ಫ್ರೈ ಮಾಡೋಣ. ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, 1/2 ಅವರ್ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ನಾವಿವಾಗ ಇದನ್ನು ಫ್ರೈ ಮಾಡಬೇಕಾಗತ್ತೆ. ತವಾ ಫ್ರೈ ಮಾಡ್ತಿರೋದು. ಬನ್ನಿ ಹೇಗೆ ಮಾಡೋದಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ತವಾ ಬಿಸಿ ಆಗಿದೆ. ನಾವಿವಾಗ ಇದಕ್ಕೇನೆ ಆಯಿಲ್ ಹಾಕ್ಕೊತ ಇದ್ದೀವಿ. ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳೋಣ, ಫ್ರೈ ಚೆನ್ನಾಗಾಗತ್ತೆ ಅದಕ್ಕೆ. ನೋಡಿ ಫ್ರೆಂಡ್ಸ್, ಆಯಿಲ್ ಎಲ್ಲ ಬಿಸಿ ಆಗಿದೆ. ಇವಾಗ ನಾವು ಮೀನನ್ನ ಬಿಡ್ತಾ ಇದ್ದೀವಿ. ಇದನ್ನ ಚೆನ್ನಾಗಿ 5 ನಿಮಿಷ ಕ್ಲೋಸ್ ಮಾಡಬೇಕಾಗುತ್ತೆ. ಕ್ಲೋಸ್ ಮಾಡಿ ಫ್ರೈ ಮಾಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮೀನು ಚೆನ್ನಾಗಿ ಆಲ್ರೆಡಿ ಫ್ರೈ ಆಗ್ತಾ ಇದೆ. ಇನ್ನೊಂದು 2 ಮಿನಿಟ್ಸ್ ಫ್ರೈ ಆಗಿಬಿಟ್ರೆ ಫುಲ್ ಮೀನು ಫ್ರೈ ರೆಡಿ ಆಗುತ್ತೆ. ನಾವು ಇದನ್ನು ಸರ್ವಿಂಗ್ ಪ್ಲೇಟಿಗೆ ಹಾಕೊಳ್ಳೋಣ. ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ಫಿಶ್ ಅಂತೂ. ನೋಡಿ ಫ್ರೆಂಡ್ಸ್, ಮೀನ್ ಫ್ರೈ, ಬಾಂಗ್ಡೆ ಮೀನಿನ ಫ್ರೈ ಸೂಪರಾಗಿ ರೆಡಿಯಾಗಿದೆ ಫ್ರೆಂಡ್ಸ್. ಸೂಪರಾಗಿರುತ್ತೆ. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಸೂಪರಾಗಿ ಬರುತ್ತೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.